ತಾಯಿಯವರ ನಿಧನದ ನಂತರ 11ನೇ ದಿನದ ಕಾರ್ಯ ಏನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಬಹುಶಃ ನಮ್ಮ ನಿರೀಕ್ಷೆಗೂ ಮೀರಿ ಅವರ ಬಗ್ಗೆ ಇಟ್ಟಂತ ಅಭಿಮಾನದಿಂದ, ಪ್ರೀತಿ ವಿಶ್ವಾಸದಿಂದ ಅವರಿಗೆ ಅಂತಿಮವಾದಂತಹ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಅವರ ಅಭಿಮಾನಿಗಳು ಬರ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳೇನಿದೆ. ಆ ಹಿನ್ನೆಲೆಯಲ್ಲಿ ಬಂದಂತ ಪ್ರತಿಯೊಬ್ಬ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥ ಕುಟುಂಬವರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ರೀತಿಯ ಒಂದು ಬಂದಂಥವರಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೇವೆ. ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ರೀತಿಯ ಎಚ್ಚರಿಕೆಯನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ಸಿದ್ಧತೆಗಳು ನಡೀತವೆ. ಎಷ್ಟು ಜನ ಬರುವಂತ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಿರೀಕ್ಷೆ 1 ಲಕ್ಷಕ್ಕೂ ಹೆಚ್ಚಿನ ಅಭಿಮಾನಿಗಳು ಬರ್ತಾರೆ ಅಂತಕ್ಕಂಥದ್ದು. ಅದು 2 ಲಕ್ಷವೂ ಆಗ್ಬೋದು, 2.5 ಲಕ್ಷವೂ ಆಗ್ಬೋದು. ಯಾಕೆಂದರೆ ಅದಕ್ಕೆ ನಮ್ಮಲ್ಲಿ ಆ ನಿರೀಕ್ಷೆ ಮೀರುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದರೆ ಆ ಒಂದು ನಿರೀಕ್ಷೆ ಎಲ್ಲ ಕಡೆಯಿಂದ ಏನಿದೆ, ಪ್ರತಿಯೊಂದು ಕಡೆಯಿಂದ ಇವತ್ತು ಏನು ಅವರಿಗೆ ಆಹ್ವಾನ ಪತ್ರಿಕೆಗಳು ಹೋಗಿದೆ, ಆ ಒಂದು ಉತ್ತರ ಕ್ರಿಯಾದಿ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ನಾವು ಜನತೆಯ ನಿರೀಕ್ಷೆ ಇಟ್ಟುಕೊಂಡೆ ಇವತ್ತು ಆ ಸ್ಥಳದಲ್ಲಿ ಎಲ್ಲ ಸಿದ್ಧತೆಗಳು ಮಾಡ್ತಾರೆ. ತಂದೆ ತಾಯಿಯವರ ಆದರ್ಶ ದಂಪತಿಗಳು ಸರ್. ಈಗ ನಿಮ್ಮ ತಾಯಿಯವರು ಆದ ನಂತರದಲ್ಲಿ ತಂದೆಯವರು ಹೇಗಿದ್ದಾರೆ? ಇಲ್ಲ, ಅವರು ಪ್ರತಿನಿತ್ಯ ಅವರ ಚಿಂತನೆಯಲ್ಲೇ ಇದ್ದಾರೆ. ಹಲವಾರು ರೀತಿಯ ಭಾವನಾತ್ಮಕವಂತ ವಿಷಯಗಳನ್ನು ಪ್ರಸ್ತಾಪ ಮಾಡೋದಷ್ಟೇ ಅಲ್ಲ, ನಮಗೆ ಭಯ ಇರತಕ್ಕಂಥದ್ದು ಆ ಚಿಂತೆಯಲ್ಲಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರದು. ಆ ದೃಷ್ಟಿಯಿಂದ ನಾವು ಅವರಿಗೆ ಎಲ್ಲ ರೀತಿಯ ಒಂದು ಸ್ಥೈರ್ಯ ತುಂಬತಕ್ಕಂಥ ನಿಟ್ಟಿನಲ್ಲಿ ಅವ್ರ ಜೊತೆಯಲ್ಲಿ ಯಾರಾದರೂ ಒಬ್ಬರು ನಾವು ಇದ್ದೇ ಇದ್ದೇವೆ ಮನೆಯಲ್ಲಿ. ಅವರ ಒಂದು ಈಗಿನ ಒಂದು ಸಾವೇನಿದೆ, ಅವರನ್ನು ಅಗಲಿರ್ತಕ್ಕಂಥದ್ದೇನಿದೆ, ಬಹುಶಃ ಯಾವುದೇ ಕುಟುಂಬದಲ್ಲಿ ಮಕ್ಕಳಿಗೆ ತಾಯಿಯನ್ನು ಕಳ್ಕೊಂಡಾಗ ಅಷ್ಟು ಸುಲಭವಾಗಿ ಆ ನೋವಿಂದ ಹೊರಗೆ ಬರ್ತಕ್ಕಂಥದ್ದು ಕಷ್ಟ. ಅದರ ಜೊತೆಗೆ ಅವರು 72 ವರ್ಷಗಳ ಸುದೀರ್ಘವಾದಂಥ ಒಂದು ದಾಂಪತ್ಯ ಜೀವನ ಏನು ನಡೆಸಿದ್ದಾರೆ, ಅವರಲ್ಲಿ ಇವತ್ತು ಅವರನ್ನ ಅಗಲಿ ಹೋಗಿರ್ತಕ್ಕಂಥದ್ದೇನಿದೆ, ಬಹುಶಃ ಅದರಿಂದ ಅವರು ಹೊರಗೆ ಬರ್ತಕ್ಕಂಥದ್ದು ತುಂಬ ಸಮಯ ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವುಗಳು ಅವರಿಗೆ ಪ್ರತಿನಿತ್ಯ ಆ ನೋವನ್ನು ಒಂದು ದೂರ ಸರಿಸ್ತಕ್ಕಂಥದ್ದಕ್ಕೆ ಬಹುಶಃ ಹಲವಾರು ಅವರ ಅಭಿಮಾನಿಗಳು ಬಂದಾಗ ಇನ್ನೂ ಅವರಲ್ಲಿ ಸ್ವಲ್ಪ ಆ ಒಂದು ದುಃಖ ಪಡ್ತಕ್ಕಂಥದ್ದೇನಿದೆ, ಅವರ ಅಭಿಮಾನಿಗಳನ್ನು ನೋಡಿದಾಗ ಆದಷ್ಟು ಅವರನ್ನು ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಮಸ್ಯೆ ಆಗದಾಗೆ ಎಚ್ಚರಿಕೆ ವಹಿಸಬೇಕು ಅಂತಕ್ಕಂಥ ಕಡೆನೂ ಗಮನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.